ನಮಸ್ ನಮಸ್ಕಾರ ಫ್ರೆಂಡ್ಸ್. ವಿಡಿಯೋ ನಮಸ್ತೆ ಗೈಸ್. ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು. ನೋಡಿ, ಮಣ್ಣನ್ನೆಲ್ಲ ಏನೋ ತೋರಿಸ್ತಾನಲ್ಲಪ್ಪ ಇವನು ಅಂತ ಅನ್ಕೋಬೇಡಿ. ಇದು ಬಂದು ಕಡ್ಜದ ಗೂಡು. ಇದು ಕಚ್ಚಿದ್ರೆ ಯಾವ ಥರ ಆಗುತ್ತೆ ಅಂತ ಎಷ್ಟೋ ಜನ ಗೊತ್ತಿರ್ಬೋದು. ಮೈ ಕೈ ಎಲ್ಲ ಊತ ಬರುತ್ತೆ. ನಾನು ಬೆಟ್ಟದಲ್ಲಿ ಇವತ್ತು ದನ ಮೇಯ್ಸೋಕ್ಕೆ ಅಂತ ಹೊಡ್ಕೊಂಡು ಹೋದಾಗ ಮಾಡ್ತಾ ಇರೋದು. ನೀವೇ ನೋಡ್ಬೋದು ಯಾವ ಥರ ಹುಳಗಳು ಬದಾವೆ ಅಂತ. ನೋಡಿ, ಇದರಲ್ಲೂ ಅಷ್ಟೇ ಕಾರ್ಮಿಕ ಹುಳಗಳೇ ಬೇರೆ ಇರ್ತವೆ. ನೋಡಿ, ಒಳಗಿಂದ ಮಣ್ಣು ತಂದು ಯಾವ ಥರ ಕೆಲಸ ಮಾಡ್ತಾವೆ. ಇವು 4-5 ಹುಳಗಳು ಬರೀ ಮಣ್ಣು ತರೋದು, ಸೈಡಲ್ಲಿ ನೀರು ಹೊರಗಡೆಯಿಂದ ಅದ್ರ ಗೂಡೊಳಗೆ ಹೋಗ್ದಂಗೆ ಯಾವ ಥರ ಕಟ್ತಾವೆ ನೋಡ್ಬೋದು. ಅದೇ ಇನ್ನು ಕೆಲವೊಂದಷ್ಟು ಹುಳಗಳು ಆಹಾರ ತರೋಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದಾವೆ. ಅದನ್ನು ನೋಡ್ಬೋದು ನೀವು. ಎಷ್ಟು ನೋಡೋಕ್ಕೆ ಚೆನ್ನಾಗಿದ್ದಾವೆ ಈ ಹುಳಗಳು, ಅಷ್ಟೇ ಡೇಂಜರಸ್ ಕೂಡ ಅಂದರೂ ತಪ್ಪಾಗಲ್ಲ. ಯಾವುದಾರೋ ಈಗ ದನ ಕರುಗಳು ಮೇಯಿಸ್ತಾ ಇರ್ತೀವಿ ನಾವು. ಕರುಗಳು ಮೇಯಿಸ್ತಾ ಇರೋ ಅಂಥ ಟೈಮಲ್ಲಿ ಅದ್ರ ಬಟ್ಟೆ ಬಂತು, ಒಂದು ಕಾಲಲ್ಲಿ ಏನಾದ್ರು ಒಂದು ತುಣಿತು ಅಂದರೆ ಅದರಂಥ ವಿಷಕಾರಿ ಇನ್ನೊಂದಿಲ್ಲ. ಅದು ಒಂದು ಹುಳ ಕಡಿತು ಅಂದರೆ ನಾವಿಲ್ಲಿ ಯಾರೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಮೈ ಉರಿ ಬರುತ್ತೆ. ನೋಡ್ಬೋದು ನೀವು ಯಾವ ಥರ ಇದ್ದಾವೆ ಅಂತ. ಅದು ಒಂದು ಗೂಡಲ್ಲಿ ಕಮ್ಮಿ ಅಂದರೂ ಈಗ 1000, 500-1000 ಹುಳ ಜಾಸ್ತಿನೇ ಇರ್ತವೆ. ಆ ಹುಳಗಳು ಒಂದೇ ಒಂದು ಹುಳ ಕಡಿದ್ರೂ ಮಿಕ್ಕ ಹುಳಗಳು ಎಲ್ಲ ಕೂಡ ಅಟ್ಯಾಕ್ ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಆದಷ್ಟು ನಾನು ಆ ಗೂಡನ ಹತ್ರನೇ ನಿಂತಿರ್ತೀನಿ. ಕರುಗಳು ಏನಾರು ಬತ್ತು ಅಲ್ಲಿಗೆ ಬಡ್ಡೆಗೆ ಮೇಯಕ್ಕೆ ಬತ್ತು ಅಂದರೆ ಓಡಿಸೋ ಸಲುವಾಗಿ ಅಲ್ಲೇ ನಿಂತಿರ್ತೀನಿ. ಇನ್ನು ಬೆಟ್ಟ ಗುಡ್ಡ ಅಂದಮೇಲೆ ಇವೆಲ್ಲ ಎಲ್ಲೆಲ್ಲಿ ಇರ್ತವೆ ನೋಡ್ಕೊಂಡಿರ್ಬೇಕು. ಯಾಕೆಂದರೆ ನಾವು ಕರುಗಳು ಮೇಯ್ಸಕ್ಕೆ ಹೋಗಿರ್ತೀವಿ, ನಾವು ಹೋಯ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಈ ಗೂಡಿನ ಹತ್ತಿರಕ್ಕೆ ನಾವೇ ಆಗಿರ್ಬೋದು, ಕರುಗಳೇ ಆಗಿರ್ಬೋದು, ಹೋದರೆ ಅಟ್ಯಾಕ್ ಮಾಡೋ ಅಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಂತಹ ವಿಷಯಗಳು ಕಾಡಿನ ಬಗ್ಗೆ ಆಗಿರ್ಬೋದು, ನಮ್ಮ ಹೈನುಗಾರಿಕೆ ಬಗ್ಗೆ ಆಗಿರ್ಬೋದು ಇರ್ತವೆ. ನೋಡಿ, ನಮ್ಮ ಚಾನಲ್ನ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.